Boys, girls, very good morning. Properties of haloalkanes is nothing but alkyl halides. ಲಾಸ್ಟ್ ಕ್ಲಾಸ್ನ ಏನು ಮಾಡಿದ್ದು, ಪ್ರಿಪರೇಷನ್ ಆಫ್ ಹ್ಯಾಲೋರಿನ್ಸ್. ಅಲ್ಲಿಗೆ ಹ್ಯಾಲೋ ಆಲ್ಕೈನ್ಸು ಮತ್ತು ಹ್ಯಾಲೋರಿನ್ಸ್ ಎರಡು ಪ್ರಿಪೇರ್ ಮಾಡಿದ್ದಾಯಿತು. ನಾನು ಲಾಸ್ಟ್ ಕ್ಲಾಸೇ ಹೇಳಿದೆ, ಏನು ಚಾಪ್ಟರ್ ನೇಮ್ ಏನಿದೆ ಅದನ್ನು ನಾವು ಫಸ್ಟ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕು, ಅದಾದಮೇಲೆ ನೀವು ಅದನ್ನು ಪ್ರಿಪೇರ್ ಮಾಡಬೇಕು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಿರೋದನ್ನು ನಾವು ಓದಬೇಕು. ಅದನ್ನು ವರ್ಡಿಂಗ್ಸಲ್ಲಿ ಯಾವ ಥರ ಹೇಳೋದು, ಹ್ಯಾಲೋ ಆಲ್ಕೈನ್ಸ್ನ ಪ್ರಿಪೇರ್ ಮಾಡಿದ್ದಾಯಿತು. ಎಸ್, ಈಗ ಅದರದ್ದು ಪ್ರಾಪರ್ಟೀಸ್ ಓದೋಣ. ಪ್ರಾಪರ್ಟೀಸ್ ಆಫ್ ಹ್ಯಾಲೋ ಆಲ್ಕೇನ್ಸ್. ನೋಡಿ, ಹ್ಯಾಲೋ ಆಲ್ಕೇನ್ಸ್ ಅಂತ ಹೇಳಿದ್ರು ಒಂದೇ, ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಹೇಳಿದ್ರು ಒಂದೇ. ಹ್ಯಾಲೋ ಆಲ್ಕೇನ್ಸ್ ಥಿಂಕ್ ಬಟ್ ಆಲ್ಕೈಲ್ ಹ್ಯಾಲೈಡ್ಸ್ ಡಿನೋಟೆಡ್ ಬೈ ದಿ ಫಾರ್ಮುಲಾ RX. ಈಗ ನಾನು ಹೇಳೋದೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್, ಎಂಟ್ರೆನ್ಸ್ ಎಕ್ಸಾಮ್ ತುಂಬ ಹೈಲೈಟು. ಎಸ್, ಈಗ ಪಾಯಿಂಟ್ ನಂಬರ್ 1 ಬರೋಣ. ಈಗ ಪಾಯಿಂಟ್ ನಂಬರ್ 1 ಏನು, ಫಿಸಿಕಲ್ ಪ್ರಾಪರ್ಟೀಸ್ ಓದೋಣ. ಎಸ್, ಕನ್ನಡ ನೋಡ್ಕೊಳ್ಳಿ, ನಾನು ಬರ್ಕೊಳ್ತಿರೋದು ಈಗ ಇಲ್ಲಿ ನೋಡ್ಕೊಳ್ಳಿ, ಬರ್ಕೊಳ್ಳೋದು ನಾನು ಬರೆಯೋದು ಅಬ್ಸರ್ವ್ ಮಾಡ್ತಿರ್ಬೇಕು. RX ಏನು, RX ಹೇಳಬೇಕು ಸ್ಪೀಡಾಗಿ. ನೋಡಿ, R ಅಂದರೆ ಆಲ್ಕೈಲ್, X ಅಂದರೆ ಹ್ಯಾಲಾಯ್ಡ್. ಎಂಟ್ರೆನ್ಸ್ ಎಕ್ಸಾಮು ಅಲ್ಲಿರುವಂಥ ಕ್ವಶನ್ಸ್ ಹೆಂಗೆ ಸರ್ ನಾವು ಈಸಿ ಮಾಡ್ಕೊಳ್ಳಿ. ತುಂಬ ಜನ ಕ್ವಶನ್ಸ್ ಅಪಿಯರೆನ್ಸೇ ಡಿಫಿಕಲ್ಟ್ ಮಾಡ್ಕೋತಾರೆ. ಎಷ್ಟು ಈಸಿ ಇರುತ್ತೆ ನೋಡಿ, ಆಲ್ಕೈಲ್ ಹ್ಯಾಲಾಯ್ಡ್, ಓಕೆನಾ. ಆಲ್ಕೈಲ್ ಹ್ಯಾಲಾಯ್ಡ್ ಬೋರ್ಡ್ ನೋಡ್ತಾ ಇರಬೇಕು. ಜನರಲ್ ಹೇಳಿ, ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಏನು, ಆಲ್ಕೇನ್, ಓಕೆನಾ. ಕನ್ನಡ ನೋಡಿ, ಆಲ್ಕೈಲ್ ಹ್ಯಾಲೈಡ್, ಇದು ಆಲ್ಕೇನ್. ಈಗ ಲೆಟ್ ಇಟ್ ಬಿ, ಎರಡರದ್ದು ಮಾಲಿಕ್ಯುಲರ್ ಮಾಸು ನೋಡಿ, ಈ ಎರಡರದ್ದು ಮಾಲಿಕ್ಯುಲರ್ ಮಾಸ್ ಒಂದು 10 kg ಇದೆ ಅನ್ಕೊಳ್ಳಿ. ಸುಮ್ಮನೆ ಒಂದು ನಂಬರ್ ಕೊಟ್ಟೆ 10 kg ಅಂತ. ಇನ್ ಸಿಂಪಲ್ ಎರಡರದ್ದು ಮಾಲಿಕ್ಯುಲರ್ ಮಾಸ್ ಸೇಮ್ ಇದೆ. ಲೆಟ್ ಇಟ್ ಬಿ ದಿ ಮಾಲಿಕ್ಯುಲರ್ ಮಾಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಆ್ಯಂಡ್ ಮಾಲಿಕ್ಯುಲರ್ ಮಾಸ್ ಆಫ್ ಆಲ್ಕೇನ್ ಈಸ್ ಸೇಮ್. ಲೆಟ್ ಇಟ್ ಬಿ ಸೇಮ್ ಇದೆ ಅನ್ಕೊಳ್ಳೋಣ ಈಗ, ಓಕೆನಾ. ಎಸ್, ಈಗ ನಾನು ಈ ಕೆಮಿಕಲ್ನ ಬಾಯ್ಲ್ ಮಾಡ್ತಾ ಇದ್ದೀನಿ. ನಾನು ಬಾಯ್ಲ್ ಮಾಡಬೇಕಾದ್ರೆ ಇದಕ್ಕೆ ಒಂದು 50 ಡಿಗ್ರಿ ಟೆಂಪ್ರೇಚರ್ ಬೇಕು. ದ ಬಾಯ್ಲಿಂಗ್ ಪಾಯಿಂಟ್ ಎಷ್ಟು ಬೇಕು ಇದಕ್ಕೆ, 50 ಡಿಗ್ರಿ ಬೇಕು. ನೋಡ್ಕೊಳ್ಳಿ, ಇದನ್ನು ಬಾಯ್ಲ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬಾಯ್ಲಿಂಗ್ ಪಾಯಿಂಟ್ ಎಷ್ಟು ಬೇಕು ಗೊತ್ತಾ, 20 ಡಿಗ್ರಿ ಬೇಕು. 20 ಡಿಗ್ರಿ ಬೇಕು ನೋಡಿ. 50ನೋ 20ನೋ ಗೊತ್ತಿಲ್ಲ, ನಾನು ಅದಕ್ಕೆ ಕಮ್ಮಿ ಇದೆ ಇದಕ್ಕೆ ಜಾಸ್ತಿ ಇದೆ ಅಂತ ನಾನು ವರ್ಡಿಂಗ್ಸಲ್ಲಿ ಹೇಳಬೇಕು. ಹಂಗೆ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಈ ಥರ ನಂಬರ್ ಕೊಟ್ಬಿಟ್ರೆ ನೋಡಿ ಎಷ್ಟು ಈಸಿಯಾಗಿ ಗೊತ್ತಾಗುತ್ತೆ. ಅಲ್ಲಿಗೆ ನೀವು ಇದನ್ನ ನೋಡ್ಕೊಂಡೆ ಒಂದು ಕ್ವಶನ್ ಫ್ರೇಮ್ ಮಾಡ್ಬೋದಾ. ನಾನು ನೋಡ್ಕೊಳ್ಳಿ, ಇದು ನೋಡ್ಕೊಂಡು ಒಂದು ಕ್ವಶನ್ ಫ್ರೇಮ್ ಮಾಡ್ತೀನಿ. ಆಲ್ಕೈಲ್ ಹ್ಯಾಲೈಡ್ ಆ್ಯಂಡ್ ಆಲ್ಕೇನ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಮಾಸ್ ಬಟ್ ಆಲ್ಕೈಲ್ ಹ್ಯಾಲೈಡ್ ಹ್ಯಾವ್ ಮೋರ್ ಬಾಯ್ಲಿಂಗ್ ಪಾಯಿಂಟ್ ದ್ಯಾನ್ ಆಲ್ಕೇನ್. ನೋಡಿ, ಇದು ನೋಡ್ಕೊಂಡೆ ಕ್ವಶನ್ ಫ್ರೇಮ್ ಮಾಡ್ತಿರೋದು ನಾನು. ಕನ್ನಡ ನೋಡಿ, ಆಲ್ಕೈಲ್ ಹ್ಯಾಲೈಡ್ ಆ್ಯಂಡ್ ಆಲ್ಕೇನ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಮಾಸ್ ಬಟ್ ಆಲ್ಕೈಲ್ ಹ್ಯಾಲೈಡ್ ಹ್ಯಾವ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ದ್ಯಾನ್ ಆಲ್ಕೇನ್. ನೋಡಿ, ಎಷ್ಟು ಈಸಿ ಅನಿಸುತ್ತೆ ಕ್ವಶನ್ ಫ್ರೇಮ್ ಮಾಡೋದು. ಕ್ವಶನ್ ವೈ, ಯಾಕೆ, ವೈ ಆಲ್ಕೇನ್ ಹ್ಯಾವ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ಕಂಪೇರ್ಡ್ ಟು ಆಲ್ಕೈಲ್ ಹ್ಯಾಲೈಡ್ ಹ್ಯಾವಿಂಗ್ ಎ ಸೇಮ್ ಮಾಲಿಕ್ಯುಲರ್ ಮಾಸ್. ಯಾಕೆ ಅಂತಂದರೆ ತುಂಬ ಸಿಂಪಲ್ಲು. ನೋಡ್ಕೊಳ್ಳಿ, ಏನು ತಗೋ ಬರ್ಕೊಳ್ತೀರ ನೋಡಿ. ಇನ್ ಪ್ಲೇಸ್ ಆಫ್ ಏನು ಬರ್ಕೋತೀರಾ, ಇಲ್ಲೇ ಬರ್ಕೊಳ್ಳ CH3. ಇನ್ ಪ್ಲೇಸ್ ಆಫ್ X ಏನು ಬರ್ಕೋತೀರಾ, Cl. ಇನ್ ಸಿಂಪಲ್ HCl, ನೀವೇ ಹೇಳಿ HCl. ಚಾರ್ಜ್ ಹೇಳಿ, H ಪ್ಲಸ್ ಅರೆ Cl ಮೈನಸ್. ಇನ್ ಸಿಂಪಲ್ ಎಲ್ಲೆಲ್ಲಿ ನೀವು ಹ್ಯಾಲೋಜನ್ ಬರ್ಕೊಳ್ತೀರಾ ಅದ್ರ ಚಾರ್ಜ್ ಯಾವಾಗಲೂ ನೆಗೆಟಿವ್, ಯಾವಾಗ್ಲೂ ನೆಗೆಟಿವ್. ಅಲ್ಲಿಗೆ ನೀವೇ ಆನ್ಸರ್ ಮಾಡ್ಬೋದಾ, ಹೇಳಿ ನೋಡೋಣ. Cl ಮೈನಸ್ ಅರೆ CH3 ಪ್ಲಸ್. ಇನ್ ಸಿಂಪಲ್ ನೀವು ಎಲ್ಲೇ RX ಬರೆದ್ರು R ಪಾಸಿಟಿವ್, X ನೆಗೆಟಿವ್. ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಇನ್ RX ನಾನು ಮುಂಚೆನೂ ಹೇಳಿದೆ ನಿಮಗೆ, ಇನ್ RX Rಗೆ ಪಾಸಿಟಿವ್ ಚಾರ್ಜ್, Xಗೆ ನೆಗೆಟಿವ್ ಚಾರ್ಜ್. Rಗೆ ಪಾಸಿಟಿವ್, Xಗೆ ನೆಗೆಟಿವ್. ಇಷ್ಟೇ ಆನ್ಸರು. ಏನು ಇಷ್ಟೇ ಆನ್ಸರು, ದ ಬಾಂಡ್ ಈಸ್ ಫಾರ್ಮ್ ಇನ್ ಆಲ್ಕೈಲ್ ಹ್ಯಾಲೈಡ್. ಇನ್ ಆಲ್ಕೈಲ್ ಹ್ಯಾಲೈಡ್ ದ ಬಾಂಡ್ ಈಸ್ ಫಾರ್ಮ್ ಬಿಟ್ವೀನ್ 2 ಅನ್ಲೈಕ್ ಚಾರ್ಜಸ್. ನೋಡಿ, ಇದೇ ಆನ್ಸರ್, ಇಷ್ಟೇ ಆನ್ಸರು. ನೋಡಿ, ಬಾಂಡ್ ಫಾರ್ಮ್ ಆಗಿದೆಯಲ್ಲ, ಇದು ಆಲ್ಕೈಲ್, ಇದು ಹ್ಯಾಲೈಡ್. ಇನ್ ಆಲ್ಕೈಲ್ ಹ್ಯಾಲೈಡ್ ಈ ಬಾಂಡ್ ಇಲ್ಲ, ದ ಬಾಂಡ್ ಈಸ್ ಫಾರ್ಮ್ ಬಿಟ್ವೀನ್ 2 ಅನ್ಲೈಕ್ ಚಾರ್ಜಸ್. ನೋಡಿ, ಪ್ಲಸ್ಸು ಮೈನಸ್ಸು, ನೋಡಿ ಆಪೋಸಿಟ್ ಚಾರ್ಜಸ್ಸು ತುಂಬ ಸ್ಟ್ರಾಂಗ್ ಅಟ್ರಾಕ್ಷನ್ ಆಗಿರುತ್ತೆ. ನೋಡಿ, ದ ಬಾಂಡ್ ಈಸ್ ಹೆಲ್ಡ್ ಬೈ ವಿತ್ ಎ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಕಾಸ್ ದ ಬಾಂಡ್ ಈಸ್ ಫಾರ್ಮ್ ಬಿಟ್ವೀನ್ 2 ಅನ್ಲೈಕ್ ಚಾರ್ಜಸ್. ಈ ಬಾಂಡ್ ತುಂಬ ಸ್ಟ್ರಾಂಗ್ ಇರುತ್ತೆ. ನೋಡಿ, ಬಾಂಡು ತುಂಬ ಸ್ಟ್ರಾಂಗ್ ಇರುತ್ತೆ. ರೀಸನ್, ದಿ ಬಾಂಡ್ ಈಸ್ ಫಾರ್ಮ್ ಬಿಟ್ವೀನ್ 2 ಅನ್ಲೈಕ್ ಚಾರ್ಜಸ್. ಅಲ್ಲಿಗೆ ನೀವು ಆ ಬಾಂಡ್ನ ಬ್ರೇಕ್ ಮಾಡಬೇಕು ಅಂದರೆ ಆ ಬಾಂಡ್ ತುಂಬ ಸ್ಟ್ರಾಂಗ್ ಇದೆ, ಆ ಬಾಂಡ್ ತುಂಬ ಸ್ಟ್ರಾಂಗ್ ಇದೆ, ಬಾಂಡ್ ಸ್ಟ್ರಾಂಗ್ ಇದೆ. ಸೊ ಆ ಬಾಂಡ್ನ ನೀವು ಬ್ರೇಕ್ ಮಾಡಬೇಕು ಅಂತಂದರೆ ಇಟ್ ರಿಕ್ವೈರ್ಸ್ ಮೋರ್ ಟೆಂಪರೇಚರ್. ಇಟ್ ರಿಕ್ವೈರ್ಸ್ ಮೋರ್ ಟೆಂಪ್ರೇಚರ್. ಚಾರ್ಜ್ ಇದೆ ನೋಡಿ, ಅಲ್ಲಿ ಚಾರ್ಜ್ ಇದೆ ನೋಡಿ, ಚಾರ್ಜ್ ಇದೆ. ಕನ್ನಡ ನೋಡಿ, ಚಾರ್ಜ್ ಇದೆ. ಚಾರ್ಜ್ ಅನ್ನೋದು ತುಂಬ ಸಿಂಪಲ್ ವರ್ಡ್ ಆಯಿತು. ನೋಡಿದಾಗ ಗೊತ್ತಾಗುತ್ತೆ ಚಾರ್ಜ್ ಇದೆ ಅಂತ. ನೋಡಿ, ಇನ್ಸ್ಟೆಡ್ ಆಫ್ ಅ ಸಿಂಪಲ್ ವರ್ಡ್ ಕೆಮಿಸ್ಟ್ರಿ ವರ್ಡ್ ಯೂಸ್ ಮಾಡಿ ಏನಂತ ಹೇಳಿ, ಪೋಲಾರ್ ಅಷ್ಟೇ.
ಅಲ್ಲಿಗೆ ಪೋಲಾರ್ ಅಂದರೆ ಮೀನಿಂಗ್ ಗೊತ್ತಾಯಿತು ನೋಡಿ. ನಾನು ಸುಮ್ಮನೆ ಪೋಲಾರ್ ಅಂತ ಹೇಳ್ಬೋದಾಗಿತ್ತು, ಹಂಗೆ ಹೇಳಿದ ತಕ್ಷಣ ನಿಮಗೆ ಗೊತ್ತಾಗೋದಿಲ್ಲ. ಚಾರ್ಜ್ ಅಂತ ಹೇಳ್ತಿರಲ್ಲ ತುಂಬ ಸಿಂಪಲ್ಲಾಗಿ, ಅದನ್ನು ಕೆಮಿಸ್ಟ್ರಿಲಿ ಪೋಲಾರ್ ಅಂತ ಹೇಳಿ ಅಷ್ಟೇ. ಅಲ್ಲಿಗೆ ಬಾಯ್ಸ್ ಗರ್ಲ್ಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇವೆಲ್ಲ ನೋಡಿ ಎಷ್ಟು ಸಿಂಪಲ್, ಜನರಲ್ ಆಗಿ ನಾವು ಡಿಸ್ಕಷನ್ ಮಾಡ್ಬೋದು ಇದನ್ನು. ಯಾರು ಬೇಕಾದ್ರೂ ಹೇಳ್ತಾರೆ ನೋಡಿ, ಈ ಬಾಂಡು ಪ್ಲಸ್ಸು ಮೈನಸ್ ಮಧ್ಯೆ ಬಾಂಡ್ ಆಗಿದೆ, ತುಂಬ ಸ್ಟ್ರಾಂಗ್ ಆಗಿರುತ್ತೆ ಬಾಂಡು, ಇಟ್ಸ್ ನಾಟ್ ಸೊ ಈಸಿ ಟು ಬ್ರೇಕ್, ಇಟ್ ರಿಕ್ವೈರ್ಸ್ ಮೋರ್ ಟೆಂಪ್ರೇಚರ್. ನೋಡಿ ಇಷ್ಟು ಈಸಿಯಾಗಿ ಹೇಳ್ಬೋದು. ಇದನ್ನು ವರ್ಡಿಂಗ್ಸಲ್ಲಿ ಯಾವ ಥರ ಹೇಳ್ತಾರೆ ರಿಪೀಟ್ ಮಾಡ್ಕೊಂಬರ್ತೀನಿ ನೋಡ್ಕೊಳ್ಳಿ. ಆಲ್ಕೈಲ್ ಹ್ಯಾಲೈಡ್ ಆ್ಯಂಡ್ ಆಲ್ಕೇನ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಮಾಸ್. ಆಲ್ಕೈಲ್ ಹ್ಯಾಲೈಡ್ ಹ್ಯಾವ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ಕಂಪೇರ್ಡ್ ಟು ಆಲ್ಕೇನ್. ಇಟ್ಸ್ ಡ್ಯೂ ಟು ಪೋಲಾರ್ ನೇಚರ್ ಆಫ್ ಆಲ್ಕೈಲ್ ಹ್ಯಾಲೈಡ್. ಅಷ್ಟೇ, ಡ್ಯೂ ಟು ಪೋಲಾರ್ ನೇಚರ್ ಆಫ್ ಆಲ್ಕೈಲ್ ಹ್ಯಾಲೈಡ್. ನೋಡಿ ಇದೆಲ್ಲ ಹೇಳಿದ ವರ್ಡಿಂಗ್ಸ್ ಏನಕ್ಕೆ, ನಿಮ್ಮ ಕೆಮಿಸ್ಟ್ರಿ ಸಬ್ಜೆಕ್ಟ್ ಗ್ರಿಪ್ ಸ್ಟ್ರಾಂಗ್ ಆಗಿರಲಿ ಅಂತ. ಒನ್ ಲೈನಲ್ಲಿ ಆನ್ಸರ್ ಹೇಳಬೇಕಾ, ಡ್ಯೂ ಟು ಪೋಲಾರ್ ನೇಚರ್. ಈಗ ನಾನೇ ಇಷ್ಟೆಲ್ಲ ಡಿಸ್ಕಷನ್ ಮಾಡಿ ಇಷ್ಟೆಲ್ಲ ಹೇಳಿದೆ ನೋಡಿ, ಇದೆಲ್ಲ ಹೇಳೋದು ನಮ್ಮ ಕ್ರಿಯೇಟಿವಿಟಿಲಿ ನಿಮ್ಗೆ ಆನ್ಸರ್ ಮಾಡಿಸೋದು. ಈ ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗಿದೆ ಗೊತ್ತಾ, ಜಸ್ಟ್ 2 ಲೈನ್ಸ್ ಇದೆ. ಯಾವ ಥರ ಅರ್ಥ ಮಾಡ್ಕೋತಾರೆ ನೋಡಿ, ಇದೆಲ್ಲ ಬರೋದು ಇಷ್ಟು ಈಸಿಯಾಗಿ ಅರ್ಥ ಆಗುತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿ 2 ಲೈನ್ಸು, ಆಲ್ಕೇನ್ ಆ್ಯಂಡ್ ಆಲ್ಕೈಲ್ ಹ್ಯಾಲೈಡ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಮಾಸ್. ನೋಡಿ ಆಲ್ಕೇನ್ ಹ್ಯಾವ್ ಲೋವರ್ ಬಾಯ್ಲಿಂಗ್ ಪಾಯಿಂಟ್ ಕಂಪೇರ್ಡ್ ಟು ಆಲ್ಕೈಲ್ ಹ್ಯಾಲೈಡ್ ಡ್ಯೂ ಟು ಪೋಲಾರ್ ನೇಚರ್ ಆಫ್ ಆಲ್ಕೈಲ್ ಹ್ಯಾಲೈಡ್. ಈ ಥರ ವರ್ಡಿಂಗ್ಸ್ ಇರುತ್ತೆ ಅಷ್ಟೇ ಟೆಕ್ಸ್ಟ್ ಬುಕ್ಕಲ್ಲಿ. ನಾವು ಇದನ್ನು ನಿಮ್ಗೆ ಎಷ್ಟು ಈಸಿಯಾಗಿ ರೀಚ್ ಮಾಡೋದು ಹಿಂಗೆಲ್ಲ ಹೇಳ್ಕೊಂಡು ಹೋಗ್ತಿರ್ತೀವಿ. ಅಲ್ಲಿ ಗೊತ್ತಾಯ್ತಾ, ಆರ್ ಎಕ್ಸೆಲ್ ಏನಂತ ಹೇಳ್ತಾರೆ, ಆರ್ ಪಾಸಿಟಿವ್, ಎಕ್ಸ್ ನೆಗೆಟಿವ್. ಚಾರ್ಜ್ ಇದೆ, ಚಾರ್ಜ್ ಅಂತ ಹೇಳೋದು ಬೇಡ, ಪೋಲಾರ್. ಡ್ಯೂ ಟು ಪೋಲಾರ್ ನೇಚರ್ ದ ಬಾಂಡ್ ಈಸ್ ವೆರಿ ಸ್ಟ್ರಾಂಗ್. ಟು ಬ್ರೇಕ್ ದಟ್ ಸ್ಟ್ರಾಂಗ್ ಬಾಂಡ್ ಇಟ್ ರಿಕ್ವೈರ್ಸ್ ಮೋರ್ ಟೆಂಪರೇಚರ್. ಇದು ಪಾಯಿಂಟ್ ನಂಬರ್ 1. ಇದೆಲ್ಲ ಎಂಟ್ರೆನ್ಸ್ಗೆ ಹೆಲ್ಪ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ 1 ಆಯಿತು. ನೆಕ್ಸ್ಟ್ ಪಾಯಿಂಟ್ ನಂಬರ್ 2 ಬರೋಣ. ಏನು ಪಾಯಿಂಟ್ ನಂಬರ್ 2 ನೋಡ್ಕೊಳ್ಳಿ. ಈಗ NaCl ಈಸಿಲಿ ಸಾಲ್ಯುಬಲ್ ಇನ್ ವಾಟರ್. ಈಸಿಲಿ ಸಾಲ್ಯುಬಲ್ ಇನ್ ವಾಟರ್. ನೋಡಿ ನಾವು ಇಷ್ಟು ಸಿಂಪಲಾಗಿ ಹೇಳಿದ್ರೆ ಸಮ್ಟೈಮ್ಸ್ ನಿಮಗೆ ಓವರ್ ಅಂತ ಅನ್ಸುತ್ತೆ, ಇರಿಟೇಟ್ ಆಗ್ಬೋದು. ಅಷ್ಟು ಗೊತ್ತಿಲ್ವಾ ಅಂತ ಕೇಳ್ತೀರಾ. ಯಾಕೆ ಗೊತ್ತಾ, ಇದನ್ನು ನಾವು ವರ್ಡಿಂಗ್ಸಲ್ಲಿ ಯಾವ ಥರ ಹೇಳಬೇಕು ಗೊತ್ತಾ, ಪೋಲಾರ್ ಮಾಲಿಕ್ಯೂಲ್ಸ್ ಆರ್ ಈಸಿಲಿ ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳಬೇಕು. ಏನಂತ ಹೇಳಬೇಕು, ಪೋಲಾರ್ ಮಾಲಿಕ್ಯೂಲ್ಸ್ ಆರ್ ಈಸಿಲಿ ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳಬೇಕು. ಹಿಂಗೆ ಹೇಳಿದ್ರೆ ತುಂಬ ಜನಕ್ಕೆ ರೀಚ್ ಆಗೋದಿಲ್ಲ. ನೋಡಿ NaCl ನೋಡಿ ನಿಮ್ಗೆ ಈಸಿಯಾಗಿ ಹೆಂಗೆ ಹೇಳಬೇಕು ನಾನು, NaCl Na+Cl-. ನೋಡಿ ಏನಿದೆ, ಚಾರ್ಜ್ ಇದೆಯಾ, ಈಗ ತಾನೇ ಹೇಳಿದೆ ಚಾರ್ಜ್ ಅಂತ ಹೇಳಬಾರ್ದು. ಏನಂತ ಹೇಳಬೇಕು, ಪೋಲಾರ್. ಅಲ್ಲಿಗೆ NaCl ಏನು ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ, ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀರಾ. ನೋಡಿ ಈಗ ರೀಚ್ ಆಗುತ್ತಾ ಇದೆ, ಈಗ ಈಸಿ ಅನ್ನಿಸ್ತಾ ಇದೆ. ಪೋಲಾರ್ ಮಾಲಿಕ್ಯೂಲ್ಸ್ ಆರ್ ಈಸಿಲಿ ಸಾಲ್ಯುಬಲ್ ಇನ್ ವಾಟರ್. ಎಸ್ ಕರೆಕ್ಟ್ ಅಲ್ವಾ. ನೋಡಿ ಪೋಲಾರ್ ಮಾಲಿಕ್ಯೂಲ್ಸ್ ಆರ್ ಈಸಿಲಿ ಸಾಲ್ಯುಬಲ್ ಇನ್ ವಾಟರ್, ಕನ್ಫರ್ಮ್ ಆಯಿತು. ನೋಡಿ ಪೋಲಾರ್ ಮಾಲಿಕ್ಯೂಲ್ಸ್ ಆರ್ ಈಸಿಲಿ ಸಾಲ್ಯುಬಲ್ ಇನ್ ವಾಟರ್, ಕನ್ಫರ್ಮ್ ಆಯಿತು. ನೋಡಿ ಈಗ ನೆಕ್ಸ್ಟ್ ನಾನು ಹೇಳೋದು, ಈಗ ಪೋಲಾರ್ ಮಾಲಿಕ್ಯೂಲ್ಸ್ ಆರ್ ಈಸಿಲಿ ಸಾಲ್ಯುಬಲ್ ಇನ್ ವಾಟರ್. ಓಕೆನಾ, ಹೀಗೆ ಹೇಳಿ, RX R+X- ಇದಕ್ಕೂ ಚಾರ್ಜ್ ಇದೆ. ಚಾರ್ಜ್ ಇದ್ರೆ ಏನಂತ ಹೇಳ್ತೀರಾ, ಪೋಲಾರ್ ಅಂತ ಹೇಳ್ತೀರಾ. ನೋಡಿ ವಾಟರ್. ನೋಡಿ alkyl halides being a polar in nature, it is not soluble in water, it is insoluble in water. ನೋಡಿ ಇದು ಕರೆಕ್ಟ್, 99% ಕರೆಕ್ಟ್. ಇನ್ನು 1% ರಾಂಗ್ ಅಲ್ಲ, ಇನ್ನೊಂದು 1% ಎಕ್ಸೆಂಪ್ಷನ್ ಕೇಸ್ ಚೇಂಜ್ ಆಗುತ್ತೆ ಅಷ್ಟೇ. ಅದು ಗೊತ್ತಾಯ್ತಾ. ಫಸ್ಟ್ ಏನಂತ ಹೇಳ್ತೀರಾ, ಪೋಲಾರ್ ಮಾಲಿಕ್ಯೂಲ್ಸ್ ಆರ್ ಈಸಿಲಿ ಸಾಲ್ಯುಬಲ್ ಇನ್ ವಾಟರ್. ಎಸ್, alkyl halide being a polar in nature, charge ಇದೆ. alkyl halide being a polar in nature, it is insoluble in water. It is insoluble in water. Why? Entrance board exam question. Why? Because this alkyl halide is not able to form a hydrogen bonding, not able to break a hydrogen bonding with water molecule. Alkyl halide is not able to form a hydrogen bonding. Alkyl halide is not able to break the hydrogen bonding with the water molecule. ಈ alkyl halide ಈ ವಾಟರ್ಲಿರೋ ಹೈಡ್ರೋಜನ್ ಜೊತೆ ಬಾಂಡ್ ಬ್ರೇಕಿಂಗ್ ಆಗಲ್ಲ, ಬಾಂಡ್ ಮೇಕಿಂಗ್ ಆಗಲ್ಲ. ಅದನ್ನ ವರ್ಡಿಂಗ್ಸ್ ಯಾವ ಥರ ಹೇಳ್ತೀರಾ, alkyl halide being a polar in nature is insoluble in water because alkyl halide is not able to form or break a hydrogen bonding with the water molecule. ನೋಡಿ ಇದು ಆ್ಯಕ್ಚುಯಲ್. ಬಟ್ ಇದೆಲ್ಲರೂ ಆನ್ಸರ್ ಮಾಡ್ತಾರಲ್ಲ, ನೋಡಿ ಒಂದು ಎಕ್ಸೆಂಪ್ಷನ್ ಕೇಸ್ ಇದು. ಈ ಥರ ಎಕ್ಸೆಂಪ್ಷನ್ ಕೇಸ್ ನಿಮಗೆ ಎಂಟ್ರೆನ್ಸಲ್ಲಿ ತುಂಬ ಹೈಲೈಟ್ ಮಾಡ್ತಾರೆ ನೋಡಿ, ಆಯಿತಾ. ಪಾಯಿಂಟ್ ನಂಬರ್ 3 ಬರೋಣ. ಪಾಯಿಂಟ್ ನಂಬರ್ 3 ಅಷ್ಟೇ, ಅದನ್ನು ಎಂಟ್ರೆನ್ಸಲ್ಲಿ ಸ್ವಲ್ಪ ರೆಗ್ಯುಲರಾಗಿ ರಿಪೀಟ್ ಮಾಡಿದ್ದಾರೆ ಕ್ವಶನ್ನು. ಯಾವ ಥರ ಏನು ಕ್ವಶನ್ ಅದು ಎಂಟ್ರೆನ್ಸ್ ಎಕ್ಸಾಮಲ್ಲಿ ಕೇಳಿರೋಂಥದ್ದು ನೋಡಿ. ನಾನು ಹೇಳೋದು ನೋಡಿ ನೆಕ್ಸ್ಟು. ನೀವೇ ಆನ್ಸರ್ ಮಾಡ್ಕೊಂಬರ್ಬೇಕು ಇವಾಗ. ನೋಡಿ ಕಾರ್ಬನ್ 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 ಬರ್ಕೊಂಡೆ, 5 ಕಾರ್ಬನ್ ಅಟಮ್ಸ್ ಬರ್ಕೊಂಡೆ. ಹಂಗೆ ನೋಡ್ತಾ ಇರಬೇಕು. ಇಲ್ಲಿ ನೋಡಿ ಕಾರ್ಬನ್ 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 ಕಾರ್ಬನ್, ಇಲ್ಲೂ 5 ಇದೆ, ಒಂದು ಕೆಳಗಡೆ ಬರ್ಕೊಳ್ತೀನಿ. ನೆಕ್ಸ್ಟ್ ನೋಡಿ ಕಾರ್ಬನ್ ಕಾರ್ಬನ್ ಕಾರ್ಬನ್, ಇಲ್ಲೂ 5 ಕಾರ್ಬನ್ ಅಟಮ್ ಇದೆ. ನಾ ಏನು ಮಾಡಿದೆ, ಇಲ್ಲಿ 5 ಕಾರ್ಬನ್ ಅಟಮ್ಸ್ ಸ್ಟ್ರೈಟಲ್ಲಿ ಬರ್ಕೊಂಡೆ. ಇಲ್ಲಿ ಒಂದು ಬ್ರಾಂಚ್ 1 2 3 4 5, ಇಲ್ಲೂ 5 ಕಾರ್ಬನ್ ಅಟಮ್ಸ್ ಒಂದು ಕೆಳಗಡೆ ಬರ್ಕೊಂಡಿದ್ದೀನಿ. ಇಲ್ಲಿ 1 2 3 4 5, ಇಲ್ಲೂ 5 ಇದೆ, ಒಂದು ಮೇಲೆ ಒಂದು ಕೆಳಗೆ ಬರ್ಕೊಂಡಿದ್ದೀನಿ. ಕರೆಕ್ಟಾಗಿ ನೋಡಿ.
ಎಸ್ ಈಗ ಎಲ್ಲ ಕೆಮಿಕಲ್ಸು ನಾನು ಹೀಟ್ ಮಾಡ್ತೀನಿ. ಹೀಟ್ ಮಾಡಬೇಕಾದ್ರೆ ಸುಮ್ಮನೆ ನಂಬರ್ ಬರ್ಕೊಳ್ತೀನಿ ಅಷ್ಟೇ. ಜಸ್ಟ್ ಒಂದು ನಂಬರ್ ನಾವು ಡಿಸ್ಕಷನ್ ಮಾಡೋದಕ್ಕೆ. ಲೆಟ್ ಇಟ್ ಬಿ ಇದ್ರದ್ದು ಬಾಯ್ಲಿಂಗ್ ಪಾಯಿಂಟ್ 160 ಡಿಗ್ರಿ ಅಂದ್ಕೊಳ್ಳಿ. ಇದ್ರದ್ದು ಬಾಯ್ಲಿಂಗ್ ಪಾಯಿಂಟು ನೋಡಿ, ಇದ್ರದ್ದು ಬಾಯ್ಲಿಂಗ್ ಪಾಯಿಂಟು 140 ಡಿಗ್ರಿ ಅಂತ ಅಂದ್ಕೊಳ್ಳಿ. ಇದ್ರದ್ದು ಬಾಯ್ಲಿಂಗ್ ಪಾಯಿಂಟು ನೋಡಿ 120 ಡಿಗ್ರಿ ಅಂತ ಅಂದ್ಕೊಳ್ಳಿ. ನೀವೇನು ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಬಾಯ್ಲಿಂಗ್ ಪಾಯಿಂಟ್ ಫಸ್ಟ್ 160 ಡಿಗ್ರಿ, ಸೆಕೆಂಡ್ 140, ಥರ್ಡ್ 120. ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತದೆ? ಡಿಕ್ರೀಸ್ ಆಗ್ತದೆ. ಯಾಕೆ ಡಿಕ್ರೀಸ್ ಆಗುತ್ತೆ ಅಂದರೆ ಲೆಟ್ ಇಟ್ ಬಿ ನೌ ಐ ಆಮ್ ಗೋಯಿಂಗ್ ಟು ಹೀಟ್ ದಿಸ್ ಮಾಲಿಕ್ಯೂಲ್. ಇದನ್ನು ಹೀಟ್ ಮಾಡ್ತೀನಿ, ಇದನ್ನು ಬಾಯ್ಲ್ ಮಾಡ್ತಾಯಿದ್ದೀನಿ. ನಾನು ಬಾಯ್ಲ್ ಮಾಡಬೇಕಾದ್ರೆ ಕರೆಕ್ಟಾಗಿ ನೋಡಿ, ಲೆಟ್ ಇಟ್ ಬಿ ಇದನ್ನೇ ಒಂದು ಕ್ಯಾಂಡಲ್ ಅಂದ್ಕೊಳ್ಳಿ. ನಾನು ನೋಡಿ ಬಾಯ್ಲ್ ಮಾಡ್ತೀನಿ, ನೋಡ್ಕೊಳ್ಳಿ ಬಾಯ್ಲ್ ಮಾಡ್ತೀನಿ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಬಾಯ್ಲ್ ಮಾಡಬೇಕು ನಾನು. ಒಂದು ಜನರಲ್ ಇದು ಯಾವನ್ ಬೇಕಾದ್ರೂ ಆನ್ಸರ್ ಮಾಡೋಂಥ ಕ್ವಶನ್ ಇದು. ಇದನ್ನ ಎಂಟ್ರೆನ್ಸಲ್ಲಿ ಕೇಳ್ತಾರೆ. ಬಾಂಡ್ ಅಂದರೆ ಸ್ವಲ್ಪ ಹೈಯರ್ ಲೆವೆಲ್ಗೆ ಬಾಂಡ್ ಲೆವೆಲ್ ಕೇಳ್ತಾರೆ. ಹೆಂಗೆ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ನಾನು ಹೀಟ್ ಮಾಡಬೇಕು ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಹೋಗಬೇಕು. ಇಲ್ಲಿಂದ ಅಲ್ಲಿವರೆಗೂ ಹೋಗಬೇಕು. ಏರಿಯಾ ಜಾಸ್ತಿ ಇದೆ, ಇಷ್ಟುದ ಇದೆ ಏರಿಯಾ. ಎಸ್ ಈಗ ಏರಿಯಾನ ಕಮ್ಮಿ ಮಾಡಲಾ? ನೋಡಿ ಏರಿಯಾನ ಕಮ್ಮಿ ಮಾಡಿದೆ ನೋಡಿ. ಈಗ ನೋಡಿ ಏರಿಯಾ ಇಷ್ಟರಿಂದ ಇಷ್ಟೇ ಹೀಟ್ ಮಾಡಬೇಕು ನಾನು. ನೋಡಿ ಸ್ವಲ್ಪ ಹೀಟ್ ಕಮ್ಮಿ ಕೊಟ್ಟರೆ ಸಾಕು. ಇವಾಗ ನೋಡಿ ಕಮ್ಮಿ ಟೈಮಲ್ಲಿ ಹೀಟ್ ಆಗ್ತಾ ಇದೆ. ನೋಡಿ ಇಲ್ಲಿ ನೋಡಿ ಒಂದೇ ಕಡೆ ಸಿಗ್ತಾ ಇದೆ ನೋಡಿ, ತುಂಬ ಮೂಮೆಂಟ್ ಕಮ್ಮಿ ನೋಡಿ. ಇಲ್ಲಿ ಏರಿಯಾ ಸ್ವಲ್ಪ ಕಡಿಮೆ ಆಯಿತು, ಅದಕ್ಕಿಂತ ಇಲ್ಲಿ ಕಮ್ಮಿ ಆಗ್ತಾ ಇದೆ. ಅಲ್ಲಿಗೆ ಏರಿಯಾ ಕಮ್ಮಿ ಆದ್ರೆ ಅಡ್ವಾಂಟೇಜ್ ಏನು? ಏರಿಯಾ ಕಮ್ಮಿ ಆದರೆ ನೋಡಿ ಸರ್ಫೇಸ್ ಏರಿಯಾ ಡಿಕ್ರೀಸ್ ಆಗ್ತಾ ಇದೆ. ಇಫ್ ಸರ್ಫೇಸ್ ಏರಿಯಾ ಡಿಕ್ರೀಸಸ್ ದ ಅವೈಲಬಿಲಿಟಿ ಆಫ್ ದಿ ಮಾಲಿಕ್ಯೂಲ್ಸ್ ಫಾರ್ ಹೀಟಿಂಗ್ ಇಸ್ ವೆರಿ ವೆರಿ ಈಸಿ. ನೋಡಿ ಇಲ್ಲಿ ಎಷ್ಟಿದೆ, ಇಲ್ಲಿ ಇಷ್ಟಿದೆ ಏರಿಯಾ, ಇಲ್ಲಿ ಏರಿಯಾ ಕಮ್ಮಿ ಆಯಿತು, ಇಲ್ಲಿ ಇನ್ನೂ ಕಮ್ಮಿ ಆಯಿತು. ಏರಿಯಾ ಕಮ್ಮಿ ಆದಷ್ಟು ಏನಾಗುತ್ತೆ? ದ ಅವೈಲಬಿಲಿಟಿ ಆಫ್ ದಿ ಮಾಲಿಕ್ಯೂಲ್ಸ್ ಫಾರ್ ಹೀಟಿಂಗ್ ಈಸ್ ವೆರಿ ವೆರಿ ಈಸಿ. ನೀವು ಇಲ್ಲಿಂದ ಅಲ್ಲಿವರೆಗೂ ಹೀಟ್ ಮಾಡಬೇಕು ನೋಡಿ, ಎಷ್ಟು ಟೈಮ್ ತಗೊಳ್ತಾ ಇತ್ತು, ಇಲ್ಲಿ ಕಮ್ಮಿ ಟೈಮ್ ತಗೊಳುತ್ತೆ, ಇಲ್ಲಿ ಇನ್ನೂ ಕಮ್ಮಿ ಟೈಮ್ ತಗೊಳುತ್ತೆ. ಅಲ್ಲಿಗೆ ಏರಿಯಾ ಯಾವಾಗ ಕಮ್ಮಿ ಆಗುತ್ತೆ ಗೊತ್ತಾ? ಬ್ರಾಂಚಸ್ ಇನ್ಕ್ರೀಸ್ ಆದಾಗ. ಹಿಯರ್ there is no branches, here one branches, here two branches. Branches increases, surface area decreases. If surface area decreases, the availability of the molecules for heating is very very easy. ಯಾವಾಗ ಈಸಿ ಆಗುತ್ತೆ? ಸೊ ಬಾಯ್ಲಿಂಗ್ ಪಾಯಿಂಟ್ ಏನಾಯಿತು? ಡಿಕ್ರೀಸ್ ಆಯಿತು ನೋಡಿ, ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸಸ್. ಅಲ್ಲಿಗೆ ಒನ್ ಲೈನ್ ವರ್ಡಿಂಗ್ಸ್ ನೀವೇ ಹೇಳ್ತೀರಾ? ಕರೆಕ್ಟಾಗಿ ಹೇಳ್ಕೊಂಬನಿ ನೋಡೋಣ. ಇಫ್ ಬ್ರಾಂಚಸ್ ಇನ್ಕ್ರೀಸಸ್ ನೋಡಿ, ಹಿಯರ್ there is no branch, ಇಲ್ಲಿ 2 branches ಇದೆ. ಇಫ್ ಬ್ರಾಂಚಸ್ ಇನ್ಕ್ರೀಸಸ್, surface area decreases. If area decreases, the availability of the molecules for heating is very very easy. ನೋಡಿ ಸುಮ್ಮನೆ ಇಲ್ಲಿ ಇಟ್ಕೊಂಡ್ರೆ ಸಾಕು, ಇಷ್ಟು ಹೀಟ್ ಆಗಿಬಿಡುತ್ತೆ. ಈಗ ಅದು ಇಲ್ಲಿಂದ ಅಲ್ಲಿವರೆಗೂ ಹೀಟ್ ಮಾಡಬೇಕಾಯ್ತು. ಇಫ್ ಏರಿಯಾ ಡಿಕ್ರೀಸಸ್, ದ ಅವೈಲಬಿಲಿಟಿ ಆಫ್ ದಿ ಮಾಲಿಕ್ಯೂಲ್ ಫಾರ್ ಹೀಟಿಂಗ್ ಇಸ್ ವೆರಿ ವೆರಿ ಈಸಿ. ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸಸ್. ಇದನ್ನು ನಿಮಗೆ ಯಾವ ಥರ ಕೇಳ್ತಾರೆ? ನಿಮಗೆ ಇದನ್ನೇ ಸೇಮ್ ನಾನು ಏನು ಬರೆದಿದ್ದೀನಿ, ಇದನ್ನು ನಿಮಗೆ ಬಾಂಡ್ ಲೈನಲ್ಲಿ ಕೇಳ್ತಾರೆ. ಅಲ್ಲಿಗೆ ಫಿಸಿಕಲ್ ಪ್ರಾಪರ್ಟೀಸ್ ಗೊತ್ತಾಯ್ತಲ್ವಾ? ನೋಡಿ ಫಿಸಿಕಲ್ ಪ್ರಾಪರ್ಟೀಸ್ ಗೊತ್ತಾಯಿತು. ನೆಕ್ಸ್ಟ್ ನಾನು ಹೇಳಕ್ಕೆ ಹೋಗ್ತಿರೋದು ಯಾವುದು? ಕೆಮಿಕಲ್ ಪ್ರಾಪರ್ಟೀಸ್. ಕರೆಕ್ಟಾಗಿ ನೋಡಿ, ನಿಮಗೆ ಶಾರ್ಟ್ಲಿ ಇದ್ರದ್ದೆಲ್ಲ ಪ್ರಿಂಟ್ ಆ್ಯಂಡ್ ನೋಟ್ಸು ಬರುತ್ತೆ, ನಿಮಗೆ ಫಾಲೋ ಅಪ್ ಮಾಡಬೇಕು ನೋಡಿ. ಫಿಸಿಕಲ್ ಪ್ರಾಪರ್ಟೀಸ್ ಆಯ್ತು. ಈಗ ನೆಕ್ಸ್ಟ್ ನಾನು ಹೇಳಕ್ಕೆ ಹೋಗ್ತಿರೋದು ಕೆಮಿಕಲ್ ಪ್ರಾಪರ್ಟೀಸ್. ಎಸ್, ಈಗ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್. ನೋಡಿ ಈಗ ಫಿಸಿಕಲ್ ಪ್ರಾಪರ್ಟೀಸ್ ಆಯಿತು. ನೆಕ್ಸ್ಟ್ ಯಾವುದು? ಕೆಮಿಕಲ್ ಪ್ರಾಪರ್ಟೀಸ್. ನೋಡಿ ಕೆಮಿಕಲ್ ಪ್ರಾಪರ್ಟೀಸ್. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಯಾವುದು? ಹ್ಯಾಲೋ ಆಲ್ಕೇನ್ಸ್ ಇಸ್ ನಥಿಂಗ್ ಬಟ್ ಆಲ್ಕೈಲ್ ಹ್ಯಾಲೈಡ್ಸ್. ಹಂಗಂದ್ರೆ ನಾವು ಪ್ರಿಪೇರ್ ಮಾಡಿರೋಂಥ ಕೆಮಿಕಲ್ ಬೇರೆಯವ್ರ ಜೊತೆ ಯಾವ ಥರ ರಿಯಾಕ್ಷನ್ ಆಗುತ್ತೆ, ಹೌ ಡಸ್ ದಟ್ ಆಲ್ಕೈಲ್ ಹ್ಯಾಲೈಡ್ ರಿಯಾಕ್ಟ್ಸ್ ವಿತ್ ಅದರ್ ಕೆಮಿಕಲ್ಸ್. ಅದರಲ್ಲಿ ವೆರಿ ಫಸ್ಟ್ ಒನ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನೋಡಿ ನ್ಯೂಕ್ಲಿಯೋಫಿಲಿಕ್, ಕನ್ನಡ ನೋಡಿ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನೋಡಿ ನಾನು ಬರೆದಿರೋದು. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಫಸ್ಟ್ ಹೆಡಿಂಗ್ ಅರ್ಥ ಮಾಡ್ಕೊಳ್ಳಿ. ರಿಯಾಕ್ಷನ್ನು ನೀವೊಂದು ರಿಯಾಕ್ಷನ್ ಬರೀಬೇಕು, ಅದ್ರಲ್ಲಿ ಏನು ಮಾಡ್ತಾ ಇದ್ದೀರಾ? ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಾ. ಏನನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು? ನ್ಯೂಕ್ಲಿಯೋಫೈಲ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನು ನ್ಯೂಕ್ಲಿಯೋಫೈಲ್? ಕನ್ಫ್ಯೂಸು. ತುಂಬ ಸಿಂಪಲಾಗಿ ಹೇಳಬೇಕು ಅಂದರೆ, ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಯಾವುದಾದ್ರೂ ಒಂದು ಕೆಮಿಕಲ್ಗೆ ನೆಗೆಟಿವ್ ಚಾರ್ಜ್ ಇದ್ದರೆ ನೀವು ಅದನ್ನ ನ್ಯೂಕ್ಲಿಯೋಫೈಲ್ ಅಂತ ಹೇಳಿ ಅಷ್ಟೇ. ಕನ್ಫ್ಯೂಸ್ ಆಗೋದು ಬೇಡ. ಏನಂದರೆ ನ್ಯೂಕ್ಲಿಯೋಫೈಲ್, ಏನಂದರೆ ನೆಗೆಟಿವ್ ಚಾರ್ಜ್. ಯಾವುದಾದ್ರೂ ಒಂದು ಕೆಮಿಕಲ್ಗೆ ನೆಗೆಟಿವ್ ಚಾರ್ಜ್ ಇದೆಯಾ, ಅದನ್ನ ನ್ಯೂಕ್ಲಿಯೋಫೈಲ್ ಅಂತ ಹೇಳಿ ಅಷ್ಟೇ. ಓಕೆನಾ? ಅಲ್ಲಿಗೆ ಆಲ್ಕೈಲ್ ಹ್ಯಾಲೈಡ್ಸ್ ಫಾರ್ಮುಲಾ ಏನೋ ಹೇಳಿ, RX. ಸ್ಟಾರ್ಟ್ ಮಾಡುವ, ನೀವೇ ಹೇಳ್ಕೊಂಬನ್ನಿ ಮತ್ತೆ ನೋಡೋಣ ರಿಯಾಕ್ಷನ್. ಇವಾಗ ಹೇಳಿ ನೋಡೋಣ. RX ಏನಂತ ಹೇಳ್ತೀರಾ ವರ್ಡಿಂಗ್ಸಲ್ಲಿ? ಆಲ್ಕೈಲ್ ಹ್ಯಾಲೈಡ್, ಎಸ್.
ರಿಯಾಕ್ಟ್ಸ್ ವಿತ್ KOH. ಯಾವ KOH ಇದು? aqueous KOH. ಏನಿಲ್ಲ, ವಾಟರ್ ಸಾಲ್ಯುಬಲ್ ಮಾಡ್ತಾರೆ aqueous ಅಂತ ಹೇಳಿ, ಆಲ್ಕೋಹಾಲ್ ಡಿಸಾಲ್ವ್ ಮಾಡ್ರೆ ಆಲ್ಕೋಹಾಲಿಕ್ KOH ಅಂತ ಹೇಳಿ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಈಗ ನೀವೇ ಆನ್ಸರ್ ಮಾಡ್ಕೊಂಬನ್ನಿ. ಈಗ RX ಅಲ್ಲಿ ಏನು R ಪ್ಲಸ್ X ಮೈನಸ್, KOH ಅಲ್ಲಿ K ಪ್ಲಸ್ OH ಮೈನಸ್, K ಪ್ಲಸ್ OH ಮೈನಸ್. ನೋಡಿದ್ರೆ ಗೊತ್ತಾಗ್ತದೆ OHಗೆ ನೆಗೆಟಿವ್ ಚಾರ್ಜ್ ಇದೆ. ಸೊ ನೆಗೆಟಿವ್ ಚಾರ್ಜ್ ಇರೋ ಕೆಮಿಕಲ್ ಏನಂತ ಹೇಳ್ತೀರಾ? ನ್ಯೂಕ್ಲಿಯೋಫೈಲ್ ಅಂತ ಹೇಳ್ತೀರಾ. ಅಲ್ಲಿಗೆ ಇದೇ ನ್ಯೂಕ್ಲಿಯೋಫೈಲ್, ದಿಸ್ ಈಸ್ ದಿ ನ್ಯೂಕ್ಲಿಯೋಫೈಲ್. ಎಸ್, ಈಗ ನೀವು ಈ ನ್ಯೂಕ್ಲಿಯೋಫೈಲ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ತುಂಬ ಸಿಂಪಲ್ ನೋಡಿ, ಕರೆಕ್ಟಾಗಿ ನೋಡಿ. KX ಹೋಯಿತು, KX ಹೋಗಿದೆ ಬೈ ಪ್ರಾಡಕ್ಟ್, ಉಳ್ಕೊಂಡಿದ್ದೀನಿ ROH. ಇಷ್ಟೇ ಆನ್ಸರ್ ನೋಡಿ, ROH. ಯಾಕೆ OH ಇಲ್ಲಿಗೆ ಬಂತು? ರೀಸನ್, OHಗೆ ನೆಗೆಟಿವ್ ಚಾರ್ಜ್ ಇದೆ. ಯು ಆರ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ದಿ ನೆಗೆಟಿವ್ ಚಾರ್ಜ್. ಸಬ್ಸ್ಟಿಟ್ಯೂಟ್ ದಿ ನೆಗೆಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ ಏನಂತ ಹೇಳ್ತೀರಾ? ನ್ಯೂಕ್ಲಿಯೋಫೈಲ್. ನೋಡಿ ವರ್ಡಿಂಗ್ಸಲ್ಲಿ ಯಾವ ಥರ ಹೇಳಬೇಕು? ಆಲ್ಕೈಲ್ ಹ್ಯಾಲೈಡ್ ಟ್ರೀಟೆಡ್ ವಿತ್ aqueous potash or potassium hydroxide, alcohol is formed. Alcohol is formed. ನೋಡಿ ಇಷ್ಟು ಈಸಿ ಇದೆ ಆನ್ಸರು. ಎಸ್, ಈಗ ನೀವೇನು ಮಾಡಬೇಕು? ಇನ್ ಪ್ಲೇಸ್ ಆಫ್ ಫಾರ್ ಏನು ಮಾಡ್ತೀರಾ? CH ತೊಗೊಂಡು ಬರೀಬೇಕು. ಇದು ರಿಯಾಕ್ಷನ್ ನಂಬರ್ 1 ಆಯಿತು. ನೆಕ್ಸ್ಟ್ ರಿಯಾಕ್ಷನ್ ನಂಬರ್ 2. ಎಸ್, ಈಗ ನೋಡಿ, ಈಗ ಇಲ್ಲಿ ಎಲ್ಲ ಕಡೆ CH ತೊಗೊಂಡು ಪ್ರೈಮರಿ ತೊಗೊಂಡು ಬರಿತಾ ಇದೆ. ಈಗ ಫಾರ್ ಚೇಂಜ್ಗೆ ಟರ್ಷಿಯರಿ ತೊಗೊಂಡು ಬರಿತೀನಿ, ನೋಡ್ಕೊಳ್ಳಿ. ಟರ್ಷಿಯರಿ ಏನು ನೋಡಿ? ಟರ್ಷಿಯರಿ ಕಾರ್ಬನ್ ಆಟಮ್ ಇಸ್ ದಿ ಕಾರ್ಬನ್ ಆಟಮ್. ನೋಡಿ, ಫರ್ದರ್ 3 more ಕಾರ್ಬನ್ ಆಟಮ್ ಇಸ್ ಅಟ್ಯಾಚ್. ನೋಡಿ, ಇನ್ ಪ್ಲೇಸ್ ಆಫ್ X ಏನು ಬರ್ಕೊಳ್ತೀನಿ ನೋಡ್ಕೊಳ್ಳಿ, CL ಬರ್ಕೊಂಡೆ. ರಿಯಾಕ್ಟ್ಸ್ ವಿತ್ ವಾಟ್? ಇದಕ್ಕೆ ನೀವು ಆನ್ಸರ್ ಮಾಡಬೇಕು. ಸೇಮ್ ಟು ಸೇಮ್ ರಿಯಾಕ್ಷನ್ನು, ಏನಿಲ್ಲ. ಇನ್ ಪ್ಲೇಸ್ ಎಲ್ಲ ಕಡೆ ಏನು ತಗೊಳ್ತಾ ಇದ್ದೀರಿ? CH ತಗೊಳ್ತಾ ಇದ್ದೀರಿ ಪ್ರೈಮರಿ. ಏನೋ ಫಾರ್ ಚೇಂಜ್ ನಾನು ಟರ್ಷಿಯರಿ ತಗೊಳ್ತಾ ಇದ್ದೀನಿ. ವರ್ಡಿಂಗ್ಸ್ ಹೇಳಿ, ಟರ್ಷಿಯರಿ ಹ್ಯಾಲೈಡ್. ಟರ್ಷಿಯರಿ ಹ್ಯಾಲೈಡ್. ನೋಡಿ, ಎಷ್ಟು ಹೆಂಗೆ ಬರ್ಕೋತೀರಾ? HOH. ಇದು ಅವರ್ ಫಾರ್ ನಮ್ಮ ಕನ್ವೀನಿಯೆಂಟ್ಗೆ. ನೋಡಿ, ಎಷ್ಟು HOH. HOH ಅಲ್ಲಿ H ಪ್ಲಸ್ OH ಮೈನಸ್. ಏನಾಯ್ತು? ನೀವು ಆನ್ಸರ್ ಮಾಡಿ. H ಮತ್ತು Cl ಏನಾಯ್ತು? HCl ಎಲಿಮಿನೇಷನ್ ಆಯಿತು. ವಾಟ್ ಇಸ್ ರಿಮೈನಿಂಗ್ ಪಾರ್ಟ್? ರಿಮೈನಿಂಗ್ ಪಾರ್ಟ್ ಈಸ್, ನೋಡ್ಕೊಳ್ಳಿ ಬೋರ್ಡ್ ನೋಡಿ ನಾನು ಬರೀತಿರೋದು. ಸೇಮ್ ಟು ಸೇಮ್. ಇಲ್ಲಿ ಏನೇ ಆನ್ಸರ್ ಬರೀಬೇಕು ಅಂದರೂ ಇಲ್ಲಿ ನೋಡ್ಕೊಂಡು ಬರೀಬೇಕು. CH3 ಆಸ್ ಇಟ್ ಈಸ್ ಹಾಗೇ ಇದೆ. OH ಬಂತು. ಕ್ವಶನು, ಯಾಕೆ OH ಬಂತು ನೀವೇ ಹೇಳಿ? OHಗೆ ಯಾವ ಚಾರ್ಜ್ ಇದೆ? ನೆಗೆಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ ಇದೆ ಏನಂತ ಹೇಳ್ತೀರಾ? ನ್ಯೂಕ್ಲಿಯೋಫೈಲ್. ನೀವು ಬರೆಯೋ ರಿಯಾಕ್ಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನನ್ನ? ನೆಗೆಟಿವ್ ಚಾರ್ಜ್ ಇರೋದನ್ನೇ ಸಬ್ಸ್ಟಿಟ್ಯೂಟ್ ಮಾಡಬೇಕು. ದಟ್ ಈಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಕರೆಕ್ಟಾಗಿ ನೋಡಿ. ಈಗ ನೆಕ್ಸ್ಟ್ ನೀವು ಬರೆಯೋ ಎಲ್ಲ ರಿಯಾಕ್ಷನ್ಲನ್ನು ಆಲ್ಕೈಲ್ ಹ್ಯಾಲೈಡ್ ರಿಯಾಕ್ಟೆಂಟ್ಸಲ್ಲಿ ಇರಬೇಕು. ಬಿಕಾಸ್ ದಟ್ ಆಲ್ಕೈಲ್ ಹ್ಯಾಲೈಡ್ಸ್ ಇಸ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಅದರ್ ಕೆಮಿಕಲ್. ನೋಡಿ, ಇದು ನಾನೇ ಈ ಥರ ಬರೆದಾಗ ಸ್ಪೆಸಿಫೈ ಮಾಡಿದ್ದಕ್ಕೆ ಎಕ್ಸಾಂಪಲ್ ಬೇಡ. ಇದಕ್ಕೆ ಈ ಥರ ಇದ್ದಾಗ ಎಕ್ಸಾಂಪಲ್ಸ್ ತೊಗೊಂಡು ಬರೀಬೇಕು. ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಏನೇ ಡೌಟ್ಸ್ ಇದ್ದರೂ ಬಾಯ್ಸ್ ಗರ್ಲ್ಸ್ ಫೋನ್ ಮಾಡಿ ಕೇಳಬೇಕು. ಇದರ ಫೋನ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ. ಸಬ್ಜೆಕ್ಟಲ್ಲಿ ಕಾಂಪ್ರಮೈಸ್ ಆಗಬೇಡಿ. ಒಂದು ಸ್ವಲ್ಪ ಡೌಟ್ಸ್ ಬಂದರೆ ಇಮಿಡಿಯೇಟಾಗಿ ಫೋನ್ ಮಾಡಿ ಕೇಳಿ. ವಾಟ್ ಎವರ್ ಮೇ ಬಿ ದಿ ಡೌಟ್ಸ್. ಒಂದು ಸಿಲ್ಲಿ ಡೌಟ್ಸ್ ಇದೆ, ಫೋನ್ ಮಾಡಿ ಕ್ಲಾರಿಫೈ ಮಾಡ್ಕೊಳ್ಳಿ. ಫಾಲೋ ಅಪ್ ಮಾಡ್ತಾ ಇರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದರಷ್ಟು ಈಸಿ ಇನ್ನೊಂದು ಇಲ್ಲವೇ ಇಲ್ಲ. ಬೇರೆ ಸ್ಟೂಡೆಂಟ್ಸಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಯಾಕ್ಷನ್ ಸ್ಟಫ್ ಹಾಗೆ ಹೇಗೆ ಅಂತೆಲ್ಲ ಅನ್ಕೋತಿರ್ತಾರೆ. ಇದು ತುಂಬ ಈಸಿ ಮಾಡ್ಕೊಳ್ಳಿದು. ಇದರಷ್ಟು ಈಸಿ ಇನ್ನೊಂದು ಇಲ್ಲವೇ ಇಲ್ಲ ನಿಮಗೆ. ಕರೆಕ್ಟಾಗಿ ನೋಡಿ. ನೆಕ್ಸ್ಟು ನಾನು ಬರೆಯೋ ರಿಯಾಕ್ಷನ್ನು ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಮೋಸ್ಟ್ ರಿಪೀಟೆಡ್ ಕ್ವಶನ್ ಅದು. ಯಾವುದು ಸರ್? ನೀವು ಹೇಳಬೇಕೀಗ. ವರ್ಡಿಂಗ್ಸ್ ಎಲ್ಲ ನೋಡ್ಕೊಂಡು ಹೇಳ್ಕೊಂಡು ಬರ್ತಾ ಇರಬೇಕೀಗ. ಕನ್ನಡ ನೋಡ್ಕೊಳ್ಳಿ. ಈಗ RX ಏನು RX ಅಂತಂದರೆ ಹೇಳಬೇಕು ಆಲ್ಕೈಲ್. ಹೇಳಿ ಹ್ಯಾಲೈಡ್. ಓಕೆನಾ? ಆಲ್ಕೈಲ್ ಹ್ಯಾಲೈಡ್. ನೆಕ್ಸ್ಟ್ ಹೇಳ್ಕೊಂಬನಿ ನೋಡೋಣ. ಸೋಡಿಯಂ ಬರ್ಕೊಂಡೆ. ಸೋಡಿಯಂ ಬರ್ಕೊಂಡೆ. ಏನು? ಸೋಡಿಯಂ Na ಬರ್ಕೊಂಡೆ. ಆಲ್ಕೈಲ್. ನೋಡಿ, ಆಲ್ಕೈಲ್ ಬರ್ಕೊಂಡೆ. ಸೋಡಿಯಂ ಬರ್ಕೊಂಡೆ. ಆಲ್ಕೈಲ್ ಬರ್ಕೊಂಡೆ. ನೋಡಿ, ಆಲ್ಕೈಲ್. ಆಕ್ಸೈಡ್ ಬರ್ಕೊಂಡೆ. ಆಕ್ಸೈಡ್ ಬರ್ಕೊಂಡೆ. ಆಕ್ಸಿಜನ್ ಬರ್ಕೊಂಡೆ. ನೋಡಿ, ನಾವು ಬರೀಬೇಕಾದ್ರೆ ಫಾರ್ಮುಲಾ ಕೆಲವೊಂದ್ಸಲ ಯಾವ ಥರ ಬರಿತೀವಿ ನೋಡಿ. ರೀಸನ್ ಇಷ್ಟೇ, ಈ ಕೆಮಿಕಲ್ಸು ತುಂಬ ಕಡೆ ರಿಪೀಟ್ ಆಗೋದಿಲ್ಲ. ನೋಡಿ, ನೋಡಿ ನಾವೇ ರಬ್ ಮಾಡಿ ಸೆಕೆಂಡ್ ಟೈಮ್ ಯಾಕೆ ಬರೆಯೋದು? ನಿಮ್ಗೆ ಈಸಿ ಮಾಡ್ಕೊಡೋಕ್ಕೆ. ಫಾರ್ ಸೋಡಿಯಂ ಹೇಳಬೇಕು ಫಾರ್ಮುಲಾ Na. ನೆಕ್ಸ್ಟು ಆಕ್ಸೈಡ್. ಏನು ಆಕ್ಸೈಡು? ಆಕ್ಸಿಜನ್. ಆಲ್ಕೈಲ್ ಏನು? R. ಸೋಡಿಯಂ ಆಲ್ಕೈಲ್ ಆಕ್ಸೈಡ್. ಸೋಡಿಯಂ ಆಲ್ಕೈಲ್ ಆಕ್ಸೈಡ್. ಆಲ್ಕೋಹಾಲಿಕ್ ಮೀಡಿಯಮ್ನ ಮೇಂಟೈನ್ ಮಾಡಿರ್ತಾರೆ. ನೋಡಿ, ಆಲ್ಕೋಹಾಲಿಕ್ ಮೀಡಿಯಮ್ನ ಮೇಂಟೈನ್ ಮಾಡಿರ್ತಾರೆ. ಈಗ ನೀವೇ ಸ್ಪೀಡಾಗಿ ಹೇಳ್ಕೊಂಬನಿ. ನೀಟಾಗಿ ಹೇಳಿ. R ಏನು? ಪ್ಲಸ್ X ಮೈನಸ್. ಇನ್ RX R ಪ್ಲಸ್ X ಮೈನಸ್ಸು. ಸೋಡಿಯಂ ಚಾರ್ಜ್ ಏನು? Na ಪ್ಲಸ್. ಉಳ್ಕೊಂಡಿದ್ರೆ ಏನಾಗುತ್ತೆ? ನೆಗೆಟಿವ್ ಚಾರ್ಜ್. ನೆಗೆಟಿವ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ ಬಾಯ್ಸ್ ಗರ್ಲ್ಸ್ ನೋಡಿ, ಇನ್ನೂ ನಿಮಗೆ ಫ್ಯಾನ್ಸಿಯಾಗಿ ಹೇಳಬೇಕಾ ರಿಯಾಕ್ಷನ್ನು ನೋಡಿ. ಇಷ್ಟೇ ಆನ್ಸರ್. ನೋಡಿ, ಈ ಬಾಕ್ಸಲ್ಲಿ ನಾವು ತೆಗೆದಾಕ್ಬಿಡಿ ನೋಡೋಣ. ಹೇಳಿ ನೋಡೋಣ ಏನಿದೆ. Na. ನೋಡಿ,
ಎನ್ ಎ ಎಕ್ಸ್ ಹೋಯ್ತು ನೋಡಿ, ಎನ್ ಎ ಎಕ್ಸ್ ಹೋಯ್ತು. ವಾಟ್ ಇಸ್ ದ ರಿಮೈನಿಂಗ್ ಪಾರ್ಟ್? ಆರ್ ಓ ಆರ್ ನೋಡಿ, ಆರ್ ಓ ಆರ್. ಏನು ಸರ್ ಅದು ಆರ್ ಓ ಆರ್ ಹೊಸದಾಗಿ ಬಂದಿದೆಯಲ್ಲ, ಅದೇನಂತ ಹೇಳ್ತೀರಾ ಹೇಳಿ? ಈಥರ್ಸ್ ಅಂತ ಹೇಳ್ತೀರಾ ನೋಡಿ, ಈಥರ್ಸ್. ಸರ್ ಏನು ಕ್ವಶನ್ ಇದು? ಕ್ವಶನ್ ಏನು ಗೊತ್ತಾ? ಕ್ವಶನ್ನು ವಿಲಿಯಮ್ಸನ್ಸ್ ಒಂದು 4-5 ಸಲ ರಿಪೀಟ್ ಆಗಿದೆ, 4 to 5 ಟೈಮ್ಸ್ ಈ ಕ್ವಶನ್ ರಿಪೀಟ್ ಆಗಿದೆ. ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ನೋಡಿ, ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ನೋಡಿ, ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್. ಇದು ಬೋರ್ಡ್ ಎಕ್ಸಾಮ್ ಕ್ವಶನ್. ವರ್ಡ್ ನಿಮಿಷ ಯಾವ ಥರ ಹೇಳ್ತೀರಾ? ಸ್ಪೀಡಾಗಿ ಹೇಳ್ಕೊಂಬನ್ನಿ, 2 marks ಕ್ವಶನ್ ಇದು. ಹೇಳ್ಕೊಂಬನ್ನಿ. ಆಲ್ಕೈಲ್ ಹ್ಯಾಲೈಡ್ heated with sodium alkoxide in alcoholic medium, or ಅದನ್ನ ಒಟ್ಟಿಗೆ ಸೇರಿಸು ಹೇಳಿ. ಆಲ್ಕೈಲ್ ಹ್ಯಾಲೈಡ್ heated with alcoholic sodium alkoxide, ethers are formed. ಮ್ಯಾಕ್ಸಿಮಮ್ 10 seconds ವಿತೌಟ್ ಸಿಂಗಲ್ ಸಿಲ್ಲಿ ಮಿಸ್ಟೇಕ್ 2 marks ಬರುತ್ತೆ. 10 seconds 2 marks ಬರುತ್ತೆ ನಿಮಗೆ ನೋಡಿ. ಇನ್ ಪ್ಲೇಸ್ ಆಫ್ ಏನು ಬರ್ಕೊಳ್ತೀರಾ? CH3 ಇಲ್ಲ C2H5 ಬರ್ಕೊಳ್ಳಿ ಅಂತ ಹೇಳಿ. ಓಕೆ, ಇನ್ ಪ್ಲೇಸ್ ಆಫ್ C2H5 ಬರ್ಕೊಳ್ಳ ನೋಡಿ, C2H5 ಸ್ಪ್ಲಿಟ್ ಮಾಡಿ ಬರ್ಕೊಳ್ಳ ನೋಡಿ, C2H3H2H5. ಇನ್ ಪ್ಲೇಸ್ ಆಫ್ X ಏನು ಬರ್ಕೊಳ್ಳಿ? Cl ಬರ್ಕೊಳ್ಳ. ನೆಕ್ಸ್ಟ್ ನೋಡಿ ಸೋಡಿಯಂ ನೋಡಿ, ಓ ಇನ್ ಪ್ಲೇಸ್ ಆಫ್ CH2 ಬರ್ಕೊಂಡೆ ನೋಡಿ. ಇನ್ ಪ್ಲೇಸ್ ಆಫ್ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಜನರಲ್ ರಿಯಾಕ್ಷನ್ ಬರೋದಾ? ಇನ್ ಪ್ಲೇಸ್ ಈಗ ನಾನು ಎಕ್ಸಾಂಪಲ್ ತೊಗೊಂಡು ನಾನೇ ಬರೀಲ್ಲ. ಇನ್ ಪ್ಲೇಸ್ ಆಫ್ ಆರ್ ನೋಡಿ, C2H5 ತಗೋತೀನಿ, ಆ C2H5 ಸ್ಪ್ಲಿಟ್ ಮಾಡಿ ಬರ್ಕೊಳ್ತೀನಿ, C2H3H2H5. ಇನ್ ಪ್ಲೇಸ್ ಆಫ್ X ನೋಡಿ, ಕ್ಲೋರಿನ್ ಬರ್ಕೊಂಡೆ. ನೆಕ್ಸ್ಟ್ ನೋಡಿ ಸೋಡಿಯಂ ಬರ್ಕೊಂಡೆ. ನೋಡಿ ಓ ಇನ್ ಪ್ಲೇಸ್ ಆಫ್ CH3 ನೋಡಿ, ಇನ್ ಪ್ಲೇಸ್ ಆಫ್ CH3 ಯಾವ ಮೀಡಿಯಮ್ಮು? ಆಲ್ಕೋಹಾಲಿಕ್. ನೋಡಿ ಏನಾಗ್ತಾ ಇದೆ ಕನ್ನಡ ನೋಡಿ, ಎಷ್ಟು ಈಸಿ ಇದೆ ನೋಡಿ. ಪ್ರಾಡಕ್ಟ್ ಬರೀಬೇಕು, ನೋಡಿ ನೋಡಿ ಬರೀರಿ, ಅಷ್ಟೇನೇನಿಲ್ಲ. CH3 CH2 ನೋಡಿ, CH3 CH2 ಓಕೆನಾ. ನೆಕ್ಸ್ಟ್ ಏನು? OCH3 ನೋಡಿ, OCH3 ಪ್ಲಸ್ NaCl ನೋಡಿ, NaCl. ಎಕ್ಸಾಮಲ್ಲಿ ಯಾವ್ದು ಬರೀಬೇಕು ಸರ್? ಎರಡರಲ್ಲಿ ಒಂದು ಬರೆದ್ರೆ ಸಾಕು. ಅವ್ರು ಎಕ್ಸಾಮಲ್ಲಿ ಕೇಳೋದು ಎಕ್ಸ್ಪ್ಲೇನ್ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಅಂತ ಕೇಳ್ತಾರೆ. ಬಾಯ್ಸ್ ಗರ್ಲ್ಸ್, ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಬೋರ್ಡ್ ಎಕ್ಸಾಮು ತುಂಬ ಸಲ ರಿಪೀಟ್ ಆಗಿರೋಂಥ ಕ್ವಶನ್ಸು ನೋಡಿ. ಜನರಲ್ ರಿಯಾಕ್ಷನ್ ನಾನೇ ಬರೆದಿದ್ದೀನಿ, ಎಕ್ಸಾಂಪಲು ನಾನೇ ಬರೆದೀನಿ. ನೀವು ಅಬ್ಸರ್ವ್ ಮಾಡಿ, ಸೆಲೆಕ್ಟೆಡ್ ರಿಯಾಕ್ಷನ್ಸ್ಗೆ ನಾನೇ ಎಕ್ಸಾಂಪಲ್ ತೊಗೊಂಡು ಬರ್ತೀನಿ. ರೀಸನ್ ಅದು ತುಂಬ ಹೈಲೈಟು. ನೀವು ಈ ರಿಯಾಕ್ಷನ್ಸ್ನ ಪ್ರಾಕ್ಟೀಸ್ ಮಾಡಬೇಕು. 2 times 3 times ಬರ್ದು ಪ್ರಾಕ್ಟೀಸ್ ಮಾಡಬೇಕು. ಆಲ್ಕೈಲ್ ಹ್ಯಾಲೈಡ್ reacts with ಯಾವುದು? sodium alkoxide in alcoholic medium, ethers are formed. ಜನರಲ್ ರಿಯಾಕ್ಷನ್ನು ವಿತ್ ಎಕ್ಸಾಂಪಲ್ಸ್ ನೋಡಿ. ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಈ ಸೇಮ್ ರಿಯಾಕ್ಷನ್ನು ಇನ್ನೊಂದು ಚಾಪ್ಟ್ರಲ್ಲಿ ರಿಪೀಟ್ ಆಗುತ್ತೆ ನೋಡಿ. ಇಷ್ಟನ್ನು ರಿಯಾಕ್ಷನ್ಸ್ನ ಏನು ಬರುತ್ತೆ ಅಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ಲಾಸು ಇದ್ರ ಕಂಟಿನ್ಯೂಯೇಷನ್ ನಿಮಗಿನ್ನು ಹೈಯರ್ ಲೆವೆಲ್ ರಿಯಾಕ್ಷನ್ಸ್ ಎಲ್ಲ ಇರುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಟೈಮ್.